ಅಯ್ಯೋ ಪೊಲೀಸ್ನವ್ರು ನಮಗ್ ಮೋಸ ಮಾಡ್ಬಿಟ್ರು. ಹೌದು, ಕರ್ಕೊಂಡೋಗಿ ಕೊಂದಾಕಿದ್ದಾರೆ. ಅಯ್ಯೋ ನನ್ ಮಗಳ ಮದುವೆಗಂತ ದುಡ್ಡು ಇಟ್ಟಿದ್ದಪ್ಪ. ಸರ್, ಜನ ಹೇಳ್ತಿದ್ದಾರೆ ಮ್ಯಾನೇಜರ್ ಸಾವ್ಗೆ ನೀವೇ ಕಾರಣ ಅಂತೆ. ನೋಡಿ, ನಮಗೂ ಈ ವಿಷಯಕ್ಕೂ ಸ್ವಲ್ಪನೂ ಸಂಬಂಧ ಇಲ್ಲ. ಈ ಮ್ಯಾನೇಜರ್ನ ಅರೆಸ್ಟ್ ಮಾಡಿದ್ದು ಎಸಿಪಿ ವರದನಾಯಕ. ಈಗ ಎಸಿಪಿ ವರದನಾಯಕ ಎಲ್ಲಿ ಸರ್? ವರದನಾಯಕ ಇಲ್ಲ. ಎಲ್ಲೋ ಹೋಗಿದ್ದಾರೆ ಸರ್? ನಾವ್ ಯಾರು ನೋಡದೆ ಇರೋ ಜಾಗಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಅರ್ಥ ಆಗ್ಲಿಲ್ಲ. ನೋಡಿ, ಈ ಮ್ಯಾಟರ್ಗೂ ವರದನಾಯಕನಿಗೂ ಲಿಂಕ್ ಇದೆ. ವಿಷಯ ಹೊರಗಡೆ ಗೊತ್ತಾಗಬಾರ್ದು ಅಂತಾನೆ ಆತ ಈ ಮ್ಯಾನೇಜರ್ನ ಅರೆಸ್ಟ್ ಮಾಡಿದ್ದು. ನಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತಾಗದೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಈ ಮ್ಯಾನೇಜರ್ನ ಕೊಂದು ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ನಿಮ್ಮ ಹಣ ನಿಮಗೆ ವಾಪಸ್ ಸಿಗಬೇಕು ಅಂತಂದ್ರೆ ವರದನಾಯಕ ನಮಗೆ ಸಿಗಬೇಕು. ನನ್ನ ಮಗ ಹಾಗೆ ಮಾಡಿರೋದಿಲ್ಲ. ನೀವು ತುಂಬಾ ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಿದ್ದೀರಾ. ಮೀಡಿಯಾ ರಿಪೋರ್ಟರ್ ಆಗಿ ಬಂದಿದ್ಯಾ, ಆ ಕೆಲಸ ಮಾತ್ರ ಮಾಡು. ಪೊಲೀಸ್ನವರೇ ನಮ್ಗೆ ಈ ತರ ಅನ್ಯಾಯ ಮಾಡಿದ್ರೆ ನಾವ್ ಯಾರನ್ನ ಕೇಳೋದು ಸರ್? ನೋಡಿ, ದಯಮಾಡಿ ನನ್ನ ಮಾತು ಕೇಳಿ. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಲೆ ತಗ್ಸುವಂತ ವಿಷಯ. ನೀವು ಆವೇಶದಲ್ಲಿ ಹೋರಾಟ ಗಿರಾಟ ಅಂತೇನು ಮಾಡಬೇಡಿ. ದಯವಿಟ್ಟು ನನ್ನ ನಂಬಿ ನಿಮಗೆ ನ್ಯಾಯ ಸಿಗೋ ಹಾಗೆ ನಾನು ಮಾಡ್ತೀನಿ. ಇಲ್ಲಿವರೆಗೂ ಪೊಲೀಸ್ನವರ ನಂಬಿ ಮೋಸ ಹೋಗಿದ್ ಸಾಕು. ಬನ್ನಿ, ನಾವೆಲ್ಲರೂ ಸಿಎಂ ಮನೆಗೆ ಹೋಗೋಣ. ನಮಗ್ ನ್ಯಾಯ ಸಿಗೋವರೆಗೂ ಹೋರಾಡೋಣ. ದಯವಿಟ್ಟು ಹೋಗಬೇಡಿ, ನನ್ನ ಮಾತು ಕೇಳಿ. ಕೂಗಾಡಬೇಡಿ, ಗಲಾಟೆ ಮಾಡಬೇಡಿ. ಸಿಎಂ ಮನೆ ಮುಂದೆ ಹೋಗಿ ಕಲ್ ತೂರೋದು, ಸ್ಟ್ರೈಕ್ ಮಾಡೋದು ಇವೆಲ್ಲ ಮಾಡಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇಡಿ, ಗಲಾಟೆ ಮಾಡಬೇಡಿ. ಇಂಥವ್ರಿಗೆ 100 ಕೋಟಿ ಏನು 1000 ಕೋಟಿ ಬೇಕಾದ್ರೂ ಯಾಮರ್ಸ್ಬೋದು. ಡಿಐಜಿ ಸರ್, ನನ್ನ ಮಗನ ಬಗ್ಗೆ ಅಷ್ಟು ಗೊತ್ತಿದ್ದು ನೀವು ಈ ತರ ಮಾತಾಡಬಹುದಾ? ಏನ್ ನಿನ್ನ ಮಗ ಹರಿಶ್ಚಂದ್ರನ? ಹರಿಶ್ಚಂದ್ರ ಸುಳ್ಳು ಹೇಳೋದಿಲ್ಲ ಅನ್ನೋದು ಎಷ್ಟು ನಿಜಾನೋ, ನನ್ನ ಮಗನು ಸುಳ್ಳು ಹೇಳೋದಿಲ್ಲ ಅನ್ನೋದು ಅಷ್ಟೇ ನಿಜ. ಹಲೋ, ಜನ ನಿಜ ನಂಬಲ್ಲ. ಯಾರ ನೀವೆಲ್ಲ? ಯಾರಿದು? ಏನಾಗಿದೆ ಇವ್ರಿಗೆ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ಡಾಕ್ಟರ್, ಏನಾಯ್ತು? ಸ್ಪೆಷಲ್ ಆಫೀಸರ್ ಎತ್ಕೊಂಡು ಹೋಗ್ತಾ ಇದ್ದಾರ್ರಿ. ಯಾವ ಸ್ಪೆಷಲ್ ಆಫೀಸರು? ವರದನಾಯಕ ಸರ್, ನಿಮ್ಗೆ ಬ್ಲಡ್ ಕೊಟ್ಟಿದ್ದವ್ರೆ. ನನಗೆ ಬ್ಲಡ್ ಕೊಟ್ಟಿದ್ದು ಅಣ್ಣನ? ಚೆಕ್ ಮಾಡ್ತಿರೋದು? ಎಸಿಪಿ ವರದನಾಯಕ ಇದ್ರಲ್ಲ, ಅವ್ರು ಹಿಡಿಯಕ್ಕೆ ಅಂತ ಚೆಕ್ ಮಾಡ್ತಾರೆ. ಆ ವರದನಾಯಕನಿಗೋಸ್ಕರ ಪೊಲೀಸ್ನವರು ಗಾಡಿಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಏನೋ ಮಾಡಿದೀಗ? ಫೋನ್ ಕೊಡು, ಅಣ್ಣಂಗೆ ಫೋನ್ ಹಾಕ್ಲಿ. ಏನೋ ಅಣ್ಣ, ಬರೋ ದಾರಿಲಿ ಪೊಲೀಸ್ನವರು ಗಾಡಿಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಏಯ್, ಅಲ್ಲೇನ್ ಸೌಂಡ್? ನಮ್ ಗಾಡಿ ಪಕ್ಕದಲ್ಲೇ ಜನಗಳೆಲ್ಲ ವರದನಾಯಕನಿಗೆ ಡೌನ್ ಡೌನ್ ಅಂತ ಕೂಕೊಂಡು ಬರ್ತಾ ಇದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ನಾನು ಹೇಳೋದು ಕೇರ್ಫುಲ್ ಆಗಿ ಕೇಳು.
ಒಂದೇ ಒಂದ್ಸಲ ಕಂಡ್ಬಿಡ ಅಣ್ಣ. ಅಣ್ಣ ಅಯ್ಯೋ ಅಯ್ಯೋ ಪ್ಲೀಸ್ ಅಣ್ಣ, ಮೋಸ ಮಾಡ್ಬಿಡಣ ಪ್ಲೀಸ್ ಅಣ್ಣ. ಅಣ್ಣ ಚಿಕ್ಕ ವಯಸ್ಸಲ್ಲಿ ನನ್ನ ಪ್ರೀತಿಯಿಂದ ಹೊಡಿತಾ ಇದೆಯಲ್ಲ ಅಣ್ಣ, ಇವಾಗ ಹೊಡೆಯೋಣ ಹೊಡೆಯೋಣ, ಹೊಡಿ ಹೊಡಿ ಪ್ಲೀಸ್ ಅಣ್ಣ. ಮನೇಲಿ ಅತ್ತಿಗೆ ಅಪ್ಪ ಅಮ್ಮ ಪಿಕ್ಕಿ ಎಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರಣ್ಣ. ಬಾರಣ್ಣ ಮನೆಗೆ ಹೋಗೋಣ. ಅವರೆಲ್ಲ ನೀನೆಲ್ಲೇ ಅಂತ ನನ್ನ ಕೇಳಿದ್ರು, ನಾನು ಏನಂತ ಹೇಳಣ್ಣ ಮನೇಲಿ ಏನಂತ ಹೇಳಿ ನಾನು? ಆ? ಆ! ಗುಡ್ವಿಲ್ ಬ್ಯಾಂಕ್ ಮ್ಯಾನೇಜರ್ನ ಕೊಂದು 100 ಕೋಟಿಯೊಂದಿಗೆ ಎಸಿಪಿ ವರದನಾಯಕ ಕಾಣೆಯಾಗಿದ್ದಾರೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ಪೊಲೀಸ್ ಅಧಿಕಾರಿಗಳೇ ಹೀಗೆ ಮಾಡಿರುವುದನ್ನು ಕಂಡು ಜನರು ಗಾಬರಿಗೊಂಡು ಬ್ಯಾಂಕ್ ಮುಂದೆ ನಿಂತು ಗಲಾಟೆ ಮಾಡುತ್ತಿದ್ದಾರೆ. ಈ ಹಗರಣ ಬ್ಯಾಂಕ್ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಎಂದು ನಮ್ಮ ರಿಪೋರ್ಟರ್ ಮಾಹಿತಿ ನೀಡಿದ್ದಾರೆ. ಏನಿದು ಮಾವ? ಯೋಚನೆ ಮಾಡಬೇಡಮ್ಮ, ಗಾಬರಿ ಆಗ್ಬೇಡ. ಯಾರೋ ಬೇಕು ಅಂತ ಸುಳ್ಳು ಆಪಾದನೆ ಅವನ ಮೇಲೆ ಹೊರಿಸ್ತಿದ್ದಾರೆ. ಡೋಂಟ್ ವರಿ, ನಾನಿದ್ದೀನಿ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ.